ನಮ್ಮ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಡಯಟ್ ಅಂದ್ರೆ ನಮ್ಮ ಸರಿಯಾದ ಆಹಾರ ಕ್ರಮವೇ ಪರಿಹಾರ. ಅದಕ್ಕೆ ನಮ್ಮ ಆಹಾರದಲ್ಲಿ ಏನಿರಬೇಕು, ಎಷ್ಟಿರಬೇಕು ಅಂತ ನಮಗೆ ತಿಳಿದಿರಬೇಕು. ಇವತ್ತು ಲವಂಗ ಔಷಧಿಯಾಗಿ ಹೇಗೆ ಕೆಲಸ ಮಾಡುತ್ತದೆ, ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು ಅಂತ ನೋಡೋಣ. ಲವಂಗ ಇದು ಒಂದು ಮಸಾಲೆ. ಲವಂಗದ ಬಗ್ಗೆ ವೇದಗಳಲ್ಲಿ ಉಲ್ಲೇಖವಿಲ್ಲ. ಆದ್ರೆ ರಾಮಾಯಣದಲ್ಲಿ ರಾವಣನ ಅಶೋಕವನದಲ್ಲಿ ಲವಂಗದ ಮರ ಇತ್ತೆಂದು ವರ್ಣನೆ ಇದೆ. ಚರಕ ಸಂಹಿತೆಯಲ್ಲಿ ಲವಂಗದ ಬಗ್ಗೆ ವಿವರಿಸಲಾಗಿದೆ. ನಂತರ ಕಶ್ಯಪ ಸಂಹಿತೆಯಲ್ಲಿ ಲವಂಗ ಪುಷ್ಪವಾಗಿ ಪರಿವರ್ತನೆಯಾಯಿತು. ಇದನ್ನು ಆಯುರ್ವೇದ ಮತ್ತು ಯುನಾನಿಯಲ್ಲಿ ಹೀಲಿಂಗ್ ಹರ್ಬ್ ಆಗಿ ಅಂದ್ರೆ ಗುಣಪಡಿಸುವ ಗಿಡಮೂಲಿಕೆಯಾಗಿ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ದೀಪನಾಗಿ ಅಂದ್ರೆ ಜಠರಾಗ್ನಿ ಹೆಚ್ಚಿಸುವ, ಪಾಚನ ಅಂದ್ರೆ ಜೀರ್ಣವಾಗುವುದು ಮತ್ತು ಜೀರ್ಣವಾಗದ ಕಲ್ಮಶಗಳನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆ, ಹಲ್ಲಿನ ಸಮಸ್ಯೆಗಳಿಗೆ, ಜೀರ್ಣ ಸಮಸ್ಯೆಗಳಿಗೆ, ಉಸಿರಾಟದ ತೊಂದರೆಗಳಿಗೆ ಬಳಸಲಾಗುತ್ತಿತ್ತು ಮತ್ತು ಬಳಸಲಾಗುತ್ತಿದೆ. ವೈಜ್ಞಾನಿಕವಾಗಿ ಇದನ್ನು ಸೈಜಿಜಿಯಂ ಅರೋಮೆಟಿಕಮ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಲವಂಗ ಶ್ರೀಪುಷ್ಪಂ ದೇವಕುಸುಮ ಅಂತ ಕರೀತಾರೆ. ಕನ್ನಡದಲ್ಲಿ ಲವಂಗದ ಮೊಗ್ಗು ಶ್ರೀಕುಸುಮ ದೇವಕುಸುಮ ಅಂತ ಕರೆಯಲಾಗುತ್ತದೆ. ಇನ್ನು ಇಂಗ್ಲಿಷ್ನಲ್ಲಿ ಕ್ಲೋ ಅಂತ ಕರೆಯಲಾಗುತ್ತದೆ. ಇದರ ತವರೂರು ಇಂಡೋನೇಷ್ಯಾ ದೇಶದ ಮಲುಕ್ಕಾಸ್ಗೆ ಸೇರಿದ 5 ದ್ವೀಪಗಳ ಸಮೂಹ. ಲವಂಗದ ಮರ 10 ರಿಂದ 12 ಮೀಟರ್ ಎತ್ತರ ಬೆಳೆಯುತ್ತದೆ. ಲವಂಗದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ರಾಸಾಯನಿಕ ಸತ್ವ ಯುಜೆನಾಲ್. ಇದರಿಂದಲೇ ಲವಂಗಕ್ಕೆ ತೀಕ್ಷ್ಣ ಸುಗಂಧ ಬಂದಿದೆ. ಈ ಯುಜೆನಾಲ್ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡುತ್ತದೆ. ಈ ಯುಜೆನಾಲು ನೈಸರ್ಗಿಕ ನೋವು ನಿವಾರಕಾಗಿ ಕೆಲಸ ಮಾಡುತ್ತದೆ. ಇದು TRPV1 ರಿಸೆಪ್ಟರ್ಗಳನ್ನು ಬ್ಲಾಕ್ ಮಾಡುತ್ತದೆ. ಇದು ನಮ್ಮ ದೇಹದಲ್ಲಿ ಥರ್ಮಾಮೀಟರ್ ಮತ್ತು ನೋವನ್ನು ಗುರುತಿಸುವ ಕೆಲಸ ಮಾಡುತ್ತೆ. ಆದ್ದರಿಂದ TRPV1 ರಿಸೆಪ್ಟರ್ಗಳು ಬ್ಲಾಕ್ ಆದ್ರೆ ತಲೆನೋವು, ಹಲ್ಲು ನೋವಿನ ಅನುಭವ ಆಗಲ್ಲ. ಅದಕ್ಕೆ ಲವಂಗ ಹೆಚ್ಚು ಸೇವಿಸಿದ್ರೂ ತೊಂದ್ರೆನೆ. ಇದರಿಂದ ಬ್ರೇನ್ ಫಾಗ್ ಅಥವಾ ತಲೆ ಸುತ್ತುವುದು ಉಂಟಾಗಬಹುದು. ಈ ಯುಜೆನಾಲ್ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಸಂಧಿವಾತ, ಸ್ನಾಯು ನೋವು ಕಡಿಮೆ ಮಾಡುತ್ತದೆ. ಇದು ನಮ್ಮ ಲಿವರ್ ಅನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಯುಜೆನಾಲ್ ಲಿವರ್ನ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ನಮ್ಮ ಲಿವರ್ ಡಿಟಾಕ್ಸಿಫೈ ಆದ್ರೆ ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ. ಲವಂಗ ನಮ್ಮ ದೇಹದಲ್ಲಿನ ಕೊಬ್ಬನ್ನು ಕರಗಿಸಲು ಉತ್ತೇಜಿಸುತ್ತದೆ. ಇದು ಬೈಲ್ ಆಸಿಡ್ ಸ್ರವಿಕೆ ಹೆಚ್ಚಿಸಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ. ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತದೆ. ಅಜೀರ್ಣತೆ, ಗ್ಯಾಸು, ಹೊಟ್ಟೆ ಉಬ್ಬರ, ನಮ್ಮ ಗಟ್ ಮೈಕ್ರೋಬಯಮ್ ಇದನ್ನು ಸಮತೋಲನಗೊಳಿಸುತ್ತದೆ. ವಿಶೇಷವಾಗಿ ಲ್ಯಾಕ್ಟೋಬ್ಯಾಸಿಲಸ್ ಮತ್ತು ಬೈಫಿಡೋ ಬ್ಯಾಕ್ಟೀರಿಯಂ ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಅಜೀರ್ಣತೆ ಇದ್ದಾಗ ಚಿಟಿಕೆ ಲವಂಗದ ಪುಡಿ ಜೇನುತುಪ್ಪದಲ್ಲಿ ಸೇರಿಸಿ ತಿನ್ಬೇಕು ಅಥವಾ ಡಿಕಾಷನ್ ಮಾಡಿ ಕುಡಿಬಹುದು. 2 ಲವಂಗ, ಅದರಲ್ಲಿ ಚಿಟಿಕೆ ಹರಡು ಪುಡಿ ಮತ್ತು ಚಿಟಿಕೆ ಶುಂಠಿ ಪುಡಿ 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುತ್ತಾ ಬಂದರೆ ನಮ್ಮ ಜೀರ್ಣಾಂಗ ವ್ಯೂಹದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ವಾಂತಿ ಬರುವುದು ಕಡಿಮೆ ಆಗುತ್ತದೆ. ಹಸಿವು ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಕೆಮ್ಮು, ಜ್ವರ, ಗಂಟಲು ನೋವು ಇವು ಕಡಿಮೆ ಆಗುತ್ತವೆ. ಹೀಗೆ ಇದು ಉಸಿರಾಟದ ಸಮಸ್ಯೆಗಳಿಗೂ ತುಂಬಾನೇ ಒಳ್ಳೆಯದು. ಇದು ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಟೈಪ್ 4 ಇದನ್ನು ಸಕ್ರಿಯಗೊಳಿಸುತ್ತದೆ. ಇದರಿಂದ ಗ್ಲೂಕೋಸ್ನ ಮೆಟಾಬಾಲಿಸಂ ಸುಧಾರಿಸುತ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತದೆ. ಅಂದ್ರೆ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣ ನಿಯಂತ್ರಣದಲ್ಲಿರುತ್ತೆ. ಅದಕ್ಕೆ ಲವಂಗು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಕೂದಲಿನ ಆರೋಗ್ಯಕ್ಕೆ ಲವಂಗದ ನೀರಿನಿಂದ ಕೂದಲು ತೊಳೆದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತದೆ. ಕೂದಲು ಉದುರೋದು ಕಡಿಮೆ ಆಗುತ್ತದೆ. ಕೂದಲಿನ ಹೊಳಪು ಕೂಡ ಹೆಚ್ಚುತ್ತದೆ. ಲವಂಗನಲ್ಲಿರ್ತಕ್ಕಂಥ ಮ್ಯಾಂಗನೀಸ್ ಇದು ನಮ್ಮ ಮೂಳೆ ಮತ್ತು ನರಗಳ ಆರೋಗ್ಯ ಸುಧಾರಿಸುತ್ತದೆ. ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಇವು ಮೂಳೆ ಮತ್ತು ಸ್ನಾಯುಗಳಿಗೆ ಒಳ್ಳೆಯದು. ಇನ್ನು ಇದರಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ವಿಟಮಿನ್ ಇ ಇವು ಏನ್ ಮಾಡುತ್ತವೆ, ನಮ್ಮ ಚರ್ಮದ ಆರೋಗ್ಯ ಕಾಪಾಡುತ್ತವೆ. ಇದರಲ್ಲಿರ್ತಕ್ಕಂಥ ಫ್ಲೆವನಾಯ್ಡ್ಗಳು ಇದು ಆಂಟಿ ಕ್ಯಾನ್ಸರ್ ಗುಣ ಹೊಂದಿವೆ. ಇವು ಫ್ರೀ ರ್ಯಾಡಿಕಲ್ಗಳನ್ನು ಹಾಳು ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದರಲ್ಲಿರುವ ಬೇಟಾ ಕ್ಯಾರೋಫಿಲಂ ಇದು ನಮ್ಮ ಮಿದುಳಿನ ಸಿಬಿಜೆಡ್ ರಿಸೆಪ್ಟರ್ ಅನ್ನು ಅಂದ್ರೆ ಕಾರ್ಬಮಜೆಪೈನ್ ರಿಸೆಪ್ಟರ್ ಅನ್ನು ಸಕ್ರಿಯ ಮಾಡುತ್ತದೆ. ಈ ಸಿಬಿಜೆಡ್ ರಿಸೆಪ್ಟರ್ ನಮ್ಮ ಮಿದುಳಿನಲ್ಲಿನ ಉರಿಯೂತ ಕಡಿಮೆ ಮಾಡುತ್ತದೆ. ಅಂದ್ರೆ ಅಲ್ಝೀಮರ್ಸ್, ಮೆಮೊರಿ ಲಾಸ್ ನಲ್ಲಿ ಲಾಭ ಕೊಡುತ್ತದೆ. ಲವಂಗ ಅನಾಲ್ಜೆಸಿಕ್ ಗುಣ ಹೊಂದಿದೆ. ಇದು ಹಲ್ಲು ನೋವಿಗೆ ತಕ್ಷಣ ಆರಾಮ ನೀಡುತ್ತದೆ. ಹಲ್ಲು ಕೊಳೆತಿದ್ರೆ ಅಥವಾ ಕ್ಯಾವಿಟಿ ಉಂಟಾಗಿದ್ರೆ ಲವಂಗದ ಎಣ್ಣೆ ಹಚ್ಚೋದ್ರಿಂದ ಅಥವಾ ಲವಂಗ ಅಗಿಯೋದ್ರಿಂದ ನೋವು ಕಡಿಮೆ ಆಗುತ್ತದೆ. ಬಾಯಿಯ ದುರ್ಗಂಧ ನಿವಾರಣೆಯಾಗುತ್ತದೆ. ಒತ್ತಡ ಮತ್ತು ಮನಸ್ಸಿನ ಶಾಂತಿಗೆ ಲವಂಗದ ಎಣ್ಣೆಯ ವಾಸನೆ ನಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಇದರಿಂದ ಒತ್ತಡ, ಆತಂಕ ಕಡಿಮೆ ಆಗುತ್ತದೆ. ಲವಂಗ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ಬಳಸಬಹುದು? ಮಸಾಲೆ ರೂಪದಲ್ಲಿ, ಎಣ್ಣೆ ರೂಪದಲ್ಲಿ, ಅರೋಮಾ ಥೆರಪಿಯಾಗಿ ಡಿಕಾಷನ್ ಮಾಡಿ ಬಳಸಬಹುದು. ಉಗುರು ಸುತ್ತು ಇದ್ದಾಗ 2 ಹನಿ ಲವಂಗದ ಎಣ್ಣೆ, ಅದರಲ್ಲಿ 2 ಹನಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಬೆರಳಿನ ಸಂಧಿಯ ಭಾಗಕ್ಕೆ ಹಚ್ಚಬೇಕು. ಇನ್ನು ಜೀರ್ಣಕ್ರಿಯೆಗೆ ಕಷಾಯ ಮಾಡಿ ಕುಡಿಬೇಕು. ಕೆಮ್ಮು, ನೆಗಡಿ ಇದ್ದಾಗ
ಲವಂಗದ ಪುಡಿ ಜೇನುತುಪ್ಪದಲ್ಲಿ ಕಲಸಿ ಸೇವಿಸಬೇಕು. ವಾಯು ನೋವು ಇದ್ದಾಗ 1 ಚಮಚ ಲವಂಗದ ಎಣ್ಣೆಗೆ 10 ಚಮಚ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಬೇಕು. ವಾಯು ನೋವಿನಿಂದ ಊತ ಬಂದಿರುವ ಜಾಗಕ್ಕೆ ಸ್ವಲ್ಪ ಈ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ನೋವು ಮತ್ತು ಊತ ಎರಡೂ ಕಡಿಮೆಯಾಗುತ್ತವೆ. ಲವಂಗದ ಸೇವನೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮಲಗುವ ಮುನ್ನ ಸೇವಿಸಿದ್ರೆ ಮಿದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ಇದು ಉಷ್ಣ ಗುಣ ಹೊಂದಿರೋದ್ರಿಂದ ಹೆಚ್ಚು ಸೇವಿಸೋದು ಒಳ್ಳೆಯದಲ್ಲ. ಎಣ್ಣೆ ನೇರವಾಗಿ ಚರ್ಮಕ್ಕೆ ಬಳಸಬಾರದು. ಬೇರೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇದನ್ನ ಬಳಸಬೇಕು. ಗರ್ಭಿಣಿಯರು ಲವಂಗ ಬಳಸಬಾರದು. ಇನ್ನು ಬ್ಲಡ್ ಥಿನ್ನಿಂಗ್ ಔಷಧಿ ಬಳಸುವವರು ಕೂಡ ಲವಂಗನ ಬಳಸಬಾರದು. ಲವಂಗ ಬಹಳಷ್ಟು ಆಯುರ್ವೇದದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಖದಿರಾರಿಷ್ಟ ಆಗಿರಬಹುದು, ಕುಮಾರಿಯಾಸವಾಗಿರಬಹುದು, ಅಶ್ವಗಂಧ ರಸಾಯನ, ದಶಮೂಲಾರಿಷ್ಟ, ದ್ರಾಕ್ಷಾರಿಷ್ಟ, ದ್ರಾಕ್ಷಾಸವ, ಪಿಪ್ಪಲಿಯಾಸವ, ಸಾರಸ್ವತಾರಿಷ್ಟ, ಹೀಗೆ ಇನ್ನು ಬಹಳಷ್ಟು ಔಷಧಿಗಳಲ್ಲಿ ಇದನ್ನ ಬಳಸಲಾಗುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.